ಫ್ರೆಂಡ್, ನನ್ ಮಾತು ಕೇಳು. ನೋಡು, ಒಟ್ಟಿಗೆ ಹೋಗೋಣ. ಅವತ್ತಿನ ದಿವಸ ನೀವಿಬ್ರು ಆ ಫಂಕ್ಷನ್ ಹೋಗಿ, ಇವಳು ಗೆಸ್ಟ್ ಆಗ್ಲಿ, ಆಯ್ತಾ? ನಾನು ತನ್ಮಯಿ ಅಲ್ಲಿ ಸುತ್ತಾಡ್ತಿರ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವಪ್ಪ. ಕಿಶನ್, ಕಿಶನ್ ಎಲ್ಲಿ ಹೋದ ಇವನು? ಮನೇಲೂ ಇಲ್ಲ, ಎಲ್ಲೂ ಇಲ್ಲ. ವಾ, ಸಾಹೇಬ್ರು ಇಲ್ಲಿದ್ದಾರೆ. ಕಿಶನ್, 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 ಕಿಶನ್. ನಾನ್ ಕಿಶನ್ ಕಿಶನ್ ಅಂತ ಮನೇಲೆಲ್ಲ ಹುಡ್ಕಾಡ್ತಾ ಇದ್ದೀನಿ. ಇವನ್ ಇಲ್ಲಿ ಹೆಡ್ಫೋನ್ಸ್ ಹಾಕೊಂಡು ಆರಾಮಾಗಿ ಹಾಡು ಕೇಳಿಸ್ಕೊತಾನೆ. ಏನ್ ಹಾಯಣ್ಣ? ನಾನ್ ನಿನಗೆ ಮನೇಲೆಲ್ಲ ಹುಡುಕ್ತಾ ಇದ್ದೀನಿ, ನೀನ್ ಇಲ್ಲಿ ಆರಾಮಾಗಿ ಇಯರ್ಫೋನ್ಸ್ ಹಾಕೊಂಡು ಹಾಡು ಕೇಳ್ತಾ ಕೂತ್ಕೊಂಡ್ಬಿಟ್ಟಿದ್ಯಾ. ನನ್ನ ಹುಡುಕ್ತಿದ್ಯಾ? ಯಾಕೆ? ಅಲ್ಲ, ಒಂದ್ ಫೋನ್ ಮಾಡಿದ್ರೆ ಆಗೋಗ್ತಿತ್ತಲ್ಲ. ಅದ್ ಬಿಡು, ನೀನು ಪೂಜಾ ಹನಿಮೂನ್ಗೆ ಹೊರಟಿದ್ದೀರಾ ಅಂತ ಕೇಳ್ಪಟ್ಟೆ, ನಿಜಾನಾ? ಎಸ್ ಬ್ರೋ, ಫೈನಲಿ ಐ ಆಮ್ ಗೋಯಿಂಗ್ ಟು ಹನಿಮೂನ್. ಅಲ್ಲ ಕಣೋ, ಹೋಗ್ತಾ ಇದೆಯಾ? ಯಾವ್ದಾದ್ರು ಫಾರಿನ್ ಕಂಟ್ರಿಗೆ ಹೋಗ್ಬೇಕು ತಾನೆ? ಅಣ್ಣ, ಇವಾಗ ಹೆಂಗಾಗಿದೆ ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹೋದ್ರೆ ಸಾಕಾಗಿದೆ. ಇದು ಮೆಮೊರಬಲ್ ಮೊಮೆಂಟ್ಸ್ ಕಣೋ. ಪೂಜಾ ಇದನ್ನ ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಆ ತರ ಮೊಮೆಂಟ್ಸ್ ನ ನೀನ್ ಅವಳು ಕೊಡ್ಬೇಕು. ಅದು ಇಲ್ಲೇ ಹೋದ್ರೂ ಮೂಮೆಂಟ್ ನ ಮೆಮೊರೇಬಲ್ ಮಾಡ್ಬೋದು. ಅದ್ ಹಾಗಲ್ವೋ, ಇಲ್ಲಿಗೆ ಬೇಕಾದ್ರೆ ನೀನ್ ಯಾವಾಗ ಬೇಕಾದ್ರೂ ಹೋಗ್ಬೋದು. ಇಂಥ ಚಾನ್ಸ್ ಸಿಕ್ಕಾಗ ಪೂಜನ್ ಕರ್ಕೊಂಡು ಯುರೋಪ್ಗೋ, ಮಾಲ್ಡೀವ್ಸ್ಗೋ, ಬಾಲಿಗೋ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೋದು ತಾನೆ? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಗ್ತಾ ಇದೆಯಲ್ಲ? ಕೂಲ್ ಅಣ್ಣ, ಕೂಲ್. ನೀನ್ ಏನೇನ್ ಹೇಳ್ತಿದ್ಯೋ ಎಲ್ಲದನ್ನು ಪೂಜಾಗ್ ನಾನು ಹೇಳಾಯ್ತು. ಅವಳೇ ಹೇಳ್ತಿದ್ದಾಳೆ, ಇಂಟರ್ನ್ಯಾಷನಲ್ ಎಲ್ಲೂ ಹೋಗೋದ್ ಬೇಡ, ಹತ್ತಿರದಲ್ಲೇ ಹೋಗೋಣ ಅಂತ ಸಜೆಸ್ಟ್ ಮಾಡಿದ್ಲು, ಗೊತ್ತಾ? ನನಗಂತೂ ಈಗ ಎಲ್ಲಾದ್ರೂ ಒಂದ್ ಕಡೆ ಆಚೆ ಹೋದ್ರೆ ಸಾಕು ಅನ್ನೋ ತರ ಆಗಿದೆ. ಮನಾಲಿ ಆದ್ರೂ ಓಕೆ, ಕೇರಳ ಆದ್ರೂ ಓಕೆ, ಒಟ್ನಲ್ಲಿ ಎಲ್ಲಾದ್ರೂ ಓಕೆನೆ. ಪೂಜಾ ಇಲ್ಲಿವರೆಗೂ ಇಂಡಿಯಾ ಬಿಟ್ಟು ಎಲ್ಗೂ ಹೋಗಿಲ್ಲ ಕಣ. ನೀನ್ ಅವಳಿಗೆ ಹೇಳ್ದೆ ಎಲ್ಲಾದ್ರೂ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗಿದ್ರೆ ಸರ್ಪ್ರೈಸ್ ಆಗಿರೋಳ. ಅಣ್ಣ, ಈ ವಿಷಯದಲ್ಲಿ ಸರ್ಪ್ರೈಸ್ ಅನ್ನೋದೆಲ್ಲ ನನಗೆ ಶಾಕೇ ಆಗ್ತಿದೆ. ನೋಡು, ಮೊನ್ನೆ ಎಲ್ಲ ಪ್ಯಾಕಿಂಗ್ ಆಗಿತ್ತು, ನೋಡಿದ್ರೆ ಕನಿಕಾ ಬಿತ್ತು. ಅದಕ್ಕೆ ಯೋಚನೆ ಮಾಡಿದೆ, ಎಲ್ಲೋ ಹೋಗೋದ್ಕಿಂತ ಇಲ್ಲೇ ಎಲ್ಲಾದ್ರೂ ಸ್ಮಾಲ್ ಟ್ರಿಪ್ ಹೋಗೋಣ ಅಂತ. ಅಂದ್ರೆ ನೀನು ಹನಿಮೂನ್ಗೆ ಹೋಗ್ತಾ ಇಲ್ಲ, ಸಣ್ಣ ಟ್ರಿಪ್ ಅಂತ ಇಲ್ಲೆಲ್ಲೋ ಹೋಗ್ತಾ ಇದೆಯಲ್ವಾ? ಎಸ್, ಕರೆಕ್ಟ್ ಆಗಿ ಹೇಳಿದೆ. ಥ್ಯಾಂಕ್ ಯು. ನನ್ಗೆ ಸ್ವಲ್ಪ ಕೆಲಸ. ಒಂದ್ ನಿಮಿಷ, ಇಲ್ಲಿಗೆ. ಥ್ಯಾಂಕ್ ಯು. ನನಗೆ ತುಂಬಾ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ 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 ಬಾಯ್. ಏನೋ ಮಾತಾಡೋಣ ಅಂತಾನೆ ಬಂತ. ಏನ್ ಮಾತಾಡುವುದಾ? ತನ್ಮಯ್, ಬಾರ, ಹೊತ್ತಾಯ್ತು, ಊಟ ಮಾಡೋಣ. ನಾನ್ ಬರಲ್ಲ. ಈ ಹುಡುಗ ಇದೆಯಲ್ಲ, ಇದು ಹಠ ಮಾಡಲ್ಲ, ಆದ್ರೆ ಮಾಡಿದ್ರೆ ಅದಾಗೋವರೆಗೂ ಬಿಡಲ್ಲ. ಅಯ್ಯೋ, ಅವ್ನ್ ಹಠ ಮಾಡ್ತಾನೆ ಅಂತ ಮದ್ವೆ ಆಗಿರೋ ಹೊಸ ಜೋಡಿ ಜೊತೆ ನಾವ್ ಹೋಗಕ್ಕಾಗತ್ತೆ? ನೀನ್ ಆ ಹುಡುಗನ್ ಮುಂದೆ ಪೂಜೆ ಟ್ರಿಪ್ ಹೋಗ್ತಾಳಂತ ಹೇಳಲೇಬಾರ್ದಿತ್ ಕಣೆ. ಹಾ, ನಾನ್ ಏನೇನೋ ಮ್ಯಾನೇಜ್ ಮಾಡ್ತಾ ಇದ್ರು, ಹೇಳು ಹೇಳು ಅಂತ ನೀವ್ಗಳೇ ತಾನೇ ಹೇಳಿದ್ದು. ಹೇಳ್ದೆ, ನನ್ಗೇನ್ ಗೊತ್ತಿತ್ತು ಇವ್ನು ಇಷ್ಟ ಹಠ ಹಿಡಿತಾನೆ ಅಂತ. ಇವನಿಗೆ ಹೇಗ್ ಕನ್ವಿನ್ಸ್ ಮಾಡೋದೋ ಏನೋ. ಓಹ್, ಆದಿ ಸರ್, ಬರ್ಬೇಕು, ಕೂತ್ಕೊಳ್ಳಿ. ಭಾಗ್ಯ, ಅದೇನಾಯ್ತು ಅಂದ್ರೆ, ಧರಣಿ ಕೂತಿದಾನಲ್ಲಿ, ಅವ್ನ್ ಕೇಳಿದ ತಕ್ಷಣ ತಗೋ ಅಂತ ಲೀವ್ ಕೊಟ್ಬಿಟ್ರಲ್ಲ. ಈಗ ಅವನನ್ನ ಅದ್ ಹೇಗ್ ಕನ್ವಿನ್ಸ್ ಮಾಡ್ತಿರೋ ನಿಮ್ಗೆ ಗೊತ್ತು. ಭಾಗ್ಯ, ನಾನು ಫೋನಲ್ಲಿ ಹೇಳಿದ ಹಾಗೆ ಕಿಶನ್ ಪೂಜಾ ಹನಿಮೂನ್ಗೆ ಹೋಗ್ತಾ ಇರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ನೀವು ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಅಲ್ಲ, ನನ್ಗೆ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಯಾಕೆ ಈ ತರ ಸಿಕ್ಕಾಕೊಳ್ತಾ ಇದ್ದೆ ಹೇಳಿ? ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಈಗ ಅವನು ಪೂಜಾ ಮತ್ತೆ ಕಿಶನ್ ಜೊತೆ ಹೋಗ್ಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾನೆ. ಅದಕ್ಕೆ ಏನ್ ಮಾಡೋಣ ಹೇಳಿ? ನಾನು ಕಿಶನ್ ಹತ್ರ ಮಾತಾಡ್ದೆ ಭಾಗ್ಯ, ಅವರು ಹನಿಮೂನ್ಗೆ ಹೋಗ್ತಾ ಇಲ್ವಂತೆ, ಸುಮ್ನೆ ಟ್ರಿಪ್ಗೂ ಹೋಗ್ತಾ ಇದಾರಂತೆ. ಅಯ್ಯೋ ದೇವ್ರೆ, ಹೊಸದಾಗಿ ಮದ್ವೆ ಆಗಿರೋರು ಟ್ರಿಪ್ ಹೋದ್ರೇನು ಹನಿಮೂನ್ಗೆ ಹೋದ್ರೇನು ಎರಡು ಒಂದೇ ತಾನೆ? ಅದೇಗ್ ಒಂದಾಗುತ್ತೆ? ಎರಡು ಬೇರೆ ಬೇರೆ ಅಲ್ವಾ?
ಇವ ಆದಿಯವರೇ ಹೊಸದಾಗಿ ಮದ್ವೆ ಆಗಿದ್ದಾರೆ, ಅವ್ರ ಮಧ್ಯ ನಾವು ಹೋಗೋದು ಸರಿ ಇರುತ್ತಾ ಹೇಳು? ಅಯ್ಯೋ ಹಾಗೇನು ಇಲ್ಲ, ಪೂಜಾ ಏನೋ ಆ ಜಾಗ ನೋಡ್ಬೇಕು ಅಂದ್ಲಂತೆ, ಅದಕ್ಕೆ ಕಿಶನ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಅವರು ಹನಿಮೂನ್ನ ಇನ್ನೊಂದ್ಸಲ ಪ್ಲಾನ್ ಮಾಡ್ತಾರೆ. ಅಯ್ಯೋ ದೇವ್ರೆ, ನಿಮ್ಗೆ ಹೇಗ್ ಅರ್ಥ ಮಾಡ್ಸೋದು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಈಗ ನೀವಿಬ್ರು ಅದು ಹಳೆ ಮೂನ ಅಥವಾ ಟ್ರಿಪ್ ಅಂತ ವಾದ ಮಾಡ್ತಿರ್ತೀರೋ ಅಥವಾ ತನ್ಮೈಗೆ ಸಮಾಧಾನ ಮಾಡ್ತಿರೋ? ನೋಡು ಫ್ರೆಂಡು, ನನ್ ಸೊಸೆ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಅವರು ನವ ದಂಪತಿಗಳು, ಅದೇನೋ ಹಳೆ ಮೂನ್ಗೋ ಅದೆಲ್ಲಿಗೋ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ತನ್ಮೈ ಹೋಗೋದು ತಪ್ಪಾಗತ್ತೆ. ಈಗ ನಾನು ಅವನನ್ನ ಕರಿತೀನಿ, ನೀ ಸಮಾಧಾನ ಮಾಡು. ತನ್ಮಯ್ ಬಾರೋ, ನೋಡಿಲಿ ಆದಿ ಅಂಕಲ್ ಬಂದಿದ್ದಾರೆ, ಬಾ ಬಂಗಾರ. ಅಂಕಲ್ ಅಂಕಲ್ ತನ್ಮಯ್, ಅಂಕಲ್ ಅದಿ ನೀವ್ ನನ್ನನ್ ಕನ್ವಿನ್ಸ್ ಮಾಡೋ ಬದ್ಲು ಫಸ್ಟ್ ಅಮ್ಮನ್ ಕನ್ವಿನ್ಸ್ ಮಾಡಿ. ಪ್ರಾಮಿಸ್ ಇಟ್ಬಿಟ್ಟು ಹೇಳ್ತೀನಿ, ನಾನ್ ಯಾರಿಗೂ ಪ್ರಾಬ್ಲಮ್ ಕೊಡಲ್ಲ. ಪೂರ್ತಿಗೆಲ್ಲ ಟ್ರಿಪ್ ಹೋಗ್ತಾ ಇದಾರಲ್ವಾ, ನಾನು ಸೈಲೆಂಟ್ ಆಗಿ ಹೋಗ್ತೀನಿ, ಸೈಲೆಂಟ್ ಆಗಿ ಬರ್ತೀನಿ, ಏನು ಗಲಾಟೆ ಮಾಡಲ್ಲ. ನಾವೆಲ್ರೂ ಹೋಗೋಣ ಅಂದ್ರೆ ಅಮ್ಮ ಕೇಳ್ತಾನೆ ಇಲ್ಲ, ನೀವಾದ್ರೂ ಹೇಳಿ ಪ್ಲೀಸ್. ತನ್ಮಯ್, ನಾನೇನ್ ಹೋಗೋದ್ ಬೇಡ ಅಂತ ಹೇಳಿಲ್ಲ, ಆದ್ರೆ ಈ ಸಲ ಹೋಗೋದ್ ಬೇಡ ಅಂತ ಹೇಳ್ದೆ ಅಷ್ಟೇ. ಅಲ್ಲ, ಅವ್ರ ಜೊತೆನೆ ಹೋಗ್ಬೇಕು ಅಂತ ಯಾಕೆ ಇಷ್ಟೊಂದು ಹಠ ನಿನ್ಗೆ? ಯಾಕಂದ್ರೆ ನೀನ್ ಯಾವಾಗ್ಲೂ ಈ ತರನೇ ಪ್ರಾಮಿಸ್ ಮಾಡ್ತೀಯ, ಆದ್ರೆ ಆ ಟೈಮ್ ಬಂದಾಗ ಏನು ಹೇಳಿ ಎಸ್ಕೇಪ್ ಆಗ್ತೀಯ. ಅಂಕಲ್, ನನ್ ಟ್ರಿಪ್ ಹೋಗಿ ಎಷ್ಟು ದಿನ ಆಯ್ತು ಗೊತ್ತಾ ನಿಮ್ಗೆ? ರಜಾ ಬಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಊರ್ಗ್ ಹೋಗ್ತಾರೆ, ಊರ್ ನೋಡ್ತಾರೆ, ಅವ್ರ ಅಜ್ಜಿ ತಾತ ಮಾತಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ನನ್ನ ಅಜ್ಜಿ ತಾತ ಇಲ್ಲೇ ಇದ್ದಾರಲ್ಲ, ಅಲ್ಗ್ ಹೋಗೋ ಚಾನ್ಸೇ ಇಲ್ಲ. ಪ್ಲೀಸ್ ಕರ್ಕೊಂಡು ಹೋಗಕ್ ಹೇಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಂಕಲ್, ನನ್ ಟ್ರಿಪ್ ಹೋಗಿ ಎಷ್ಟು ದಿನ ಆಯ್ತು ಗೊತ್ತಾ ನಿಮ್ಗೆ? ರಜಾ ಬಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಊರ್ಗ್ ಹೋಗ್ತಾರೆ, ಊರ್ ನೋಡ್ತಾರೆ, ಅವ್ರ ಅಜ್ಜಿ ತಾತ ಮಾತಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ಅಜ್ಜಿ ತಾತ ಇಲ್ಲೇ ಇದಾರಲ್ಲ, ಅಲ್ಗ್ ಹೋಗೋ ಚಾನ್ಸೇ ಇಲ್ಲ. ಪ್ಲೀಸ್ ಕರ್ಕೊಂಡು ಹೋಗಕ್ ಹೇಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಭಾಗ್ಯ ಪಾಪ ತುಂಬಾ ಆಸೆ ಪಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಎಲ್ಲ ಗೊತ್ತಿದ್ದು ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಆದಿಯವರೇ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಮ್ಮ, ನನ್ ಟ್ರಿಪ್ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ಒಳ್ಳೆ ಫಜೀತಿ ಆಯ್ತಲ್ಲಪ್ಪ. ಹಾ ತನ್ಮಯ್, ಒಂದ್ ಕೆಲ್ಸ ಮಾಡು, ನೀನು ಪೂಜಾ ಚಿಕ್ಕಿ ಜೊತೆ ಟ್ರಿಪ್ಗೆ ಹೋಗ್ಬೇಡ. ಅಂಕಲ್ ನಾನು ಹೇಳೋವರೆಗೂ ಪೂರ್ತಿ ಕೇಳಿಸ್ಕೊಳಪ್ಪ. ಸಾರಿ, ಹೇಳಿ. ಹಾ, ಈಗ ನಾನು ನಿಮ್ಮಮ್ಮ ಒಂದು ಇವೆಂಟ್ಗೆ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೀವಿ, ನಿನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ತೀವಿ, ಸರಿನಾ? ಓಕೆ ಅಂಕಲ್, ಇಲ್ಲ ಹೋಗ್ಬೇಕಂತ ಏನಿಲ್ಲ, ಒಟ್ನಲ್ಲಿ ಟ್ರಿಪ್ ಆದ್ರೆ ಸಾಕು. ಫ್ರೆಂಡು, ನೀ ಹೇಳ್ತಿರೋದ್ ನಿಜಾನಾ? ನೀವಿಬ್ರು ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದೀರಾ? ಹೌದು ಗೆಳತಿ, ನಮ್ ಸ್ಕೂಲ್ ಪಾರ್ಟ್ನರ್ ಒಬ್ರು ಚೀಫ್ ಗೆಸ್ಟ್ ಆಗಿ ನಮ್ಮನ್ನ ಕರೆದಿದ್ದಾರೆ. ಆದಿಯವರೇ, ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳಾಯ್ತಲ್ಲ, ಮತ್ತೆ ತನ್ಮೈಗೆ ಸುಳ್ಳೆ ಪ್ರಾಮಿಸ್ ಮಾಡ್ತಿದ್ದೀರಾ? ಭಾಗ್ಯ, ನಮ್ಮ ಹತ್ರ ಈಗ ಇರೋದು ಇದೊಂದೇ ಆಪ್ಷನ್, ನಿಮ್ಮ ಹತ್ರ ಬೇರೆ ಆಪ್ಷನ್ ಇದ್ರೆ ಹೇಳಿ. ಅಯ್ಯೋ, ನನ್ನ ಸೊಸೆ ಫಂಕ್ಷನ್ ಅಲ್ಲಿ ಗೆಸ್ಟ್? ಅಯ್ಯೋ, ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಭಾಗ್ಯ, ನೀನ್ ಹೋಗ್ಬಾರೆ. ಅತ್ತೇನೂ ಇಲ್ಲ, ಕತ್ತೇನೂ ಇಲ್ಲ, ನೀವ್ ಹೋಗ್ಬೇಕಷ್ಟೇ. ನನ್ನ ಹತ್ರ ಒಂದು ಒಳ್ಳೆ ಇದು ಐಡಿಯಾ ಇದೆ. ಏನ್ ಐಡಿಯಾ ಗೆಳತಿ? ತನ್ಮಯ್, ಹಾ ಅಜ್ಜಿ, ಕೈ ಕಟ್ಟು. ಬಾಯ್ ಮೇಲೆ ಬೆರಳಿಟ್ಕೋ. ಇವನ್ ಹೀಗೆ ಇರ್ತಾನೆ, ಇವನನ್ನ ನಾನ್ ನೋಡ್ಕೋತೀನಿ, ನೀವಿಬ್ರು ಹೋಗ್ಬೇಡಿ. ಅದ್ಹೇಗೆ? ಏ ಆಗಲ್ಲ ಆಗಲ್ಲ ಆಗಲ್ಲ, ನನ್ನನ್ನ ಈ ತರ ಯಾವತ್ತಕ್ಕೆ ಆಗಲ್ಲ, ಎಲ್ಲ ಜೊತೆ ಟೂ ಟೂ ಟೂ. ಆದಿಯವರೇ, ನಾನು ಅಷ್ಟು ಕ್ಲಿಯರ್ ಆಗಿ ಹೇಳಿದೀನಿ, ಈಗ ಮತ್ತೆ ಅವನ್ಗೆ ಹೊಸ ಆಸೆ ಹುಟ್ಟಿಸ್ತಿರಲ್ಲ ನೀವು.
ಸ್ಕೂಲ್ನವರು ಗೆಸ್ಟ್ ಆಗಿ ಕರೆದಿರೋದಲ್ವಾ, ಬರಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯ? ಅರೆ ಭಗವಂತನೇ ನಿನಗೆ ಯಾವ್ದು ಸರಿ ಅಂತ ನಿರ್ಧಾರ ಮಾಡ್ತಿದ್ದಾನೆ. ಇವಳು ಯಾಕೆಲ್ಲ ಹಾಳು ಮಾಡ್ಕೋತಾ ಇದ್ದಾಳೆ? ಈಗ ನಾನ್ ಸುಮ್ಮನೆ ಇದ್ರೆ ಇವಳು ಇದನ್ನ ತನ್ನ ಕೈಯಾರೆ ಹಾಳು ಮಾಡ್ಕೋತಾಳೆ. ಈಗ ನಾನೇ ಫೀಲ್ಡ್ ಹಿಡಿಬೇಕು. ಫ್ರೆಂಡು, ನಾನ್ ನಿನಗೊಂದು ಒಳ್ಳೆ ಐಡಿಯಾ ಕೊಡ್ಲಾ? ದಯವಿಟ್ಟು ಕೊಡಿ ಗೆಳತಿ, ಇದರಿಂದ ಬಚಾವಾದ್ರೆ ಸಾಕು. ನಾವೆಲ್ಲರೂ ಒಟ್ಟಿಗೆ ಟ್ರಿಪ್ ಹೋದ್ರೆ ಹೆಂಗಿರುತ್ತೆ? ಅಂದ್ರೆ ಇಡೀ ಕುಟುಂಬ. ಎಲ್ರೂನಾ? ಹೂ ಭಾಗ್ಯ, ಎಲ್ರೂ ಹೋಗೋಣ. ಇಲ್ಲಿ ಫ್ರೆಂಡ್, ನನ್ ಮಾತು ಕೇಳು ನೋಡು, ಒಟ್ಟಿಗೆ ಹೋಗೋಣ. ಅವತ್ತಿನ ದಿವಸ ನೀವಿಬ್ರು ಆ ಫಂಕ್ಷನ್ಗೆ ಹೋಗಿ, ಇವಳು ಗೆಸ್ಟ್ ಆಗ್ಲಿ, ಆಯ್ತಾ? ನಾನು ತನ್ಮಯಿ ಅಲ್ಲಿ ಸುತ್ತಾಡ್ತಿರ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಪ್ಪ. ಸ್ವಾಮಿ ಕಾರ್ಯನೂ ಆಗತ್ತೆ, ಸ್ವಕಾರ್ಯನೂ ಆಗತ್ತೆ. ಹೇಗಿದೆ ನಂದು ಐಡಿಯಾ? ವಾವ್, ಸೂಪರ್ ಐಡಿಯಾ ಗೆಳತಿ, ಹಾಗೆ ಮಾಡೋಣ. ನಾನು ಎಲ್ಲಿಗೂ ಬರಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ. ಅಯ್ಯೋ ಬರ್ದಿದ್ರಿ ಬಿಡ್ರಿ, ನಾವು 4 ಜನ ಹೋಗ್ತೀವಿ. ನಾನು, ನನ್ನ ಫ್ರೆಂಡು ಭಾಗ್ಯ, ನಮ್ ತನ್ಮಯಿ. ಸರಿ ಆಯ್ತು. ತನ್ಮಯ್, ತನ್ಮಯ್ ಬೇಗ ಬಾರೋ, ನಾವು ಟ್ರಿಪ್ ಹೋಗ್ತಾ ಇದೀವಿ, ಬೇಗ ಬಾ. ಏನಂತ ನಿಜನಾ? ಹೌದು, ನೀನು, ನಾನು, ನಿಮ್ಮಮ್ಮ, ಗೆಳತಿ 4 ಜನನೂ ಹೋಗ್ತಾ ಇದೀವಿ. ನೀವು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಟ್ರಿಪ್ಗೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ನಾನು ಎಲ್ಲ ಮಾಡ್ತೀನಿ, ಸರಿನಾ? ಅಜ್ಜಿ, ನಿಮ್ ಫೋನ್ ಕೊಡಿ. ಯಾಕೋ? ಕೊಡಜ್ಜಿ. ಹೌದು ಕಣ, ಇವತ್ತೇ ಹೋಗ್ತಾ ಇದೀವಿ. ಒಂದ್ ನಿಮಿಷ ಇರು, ನಿನಗೆ ಮತ್ತೆ ಕಾಲ್ ಮಾಡ್ತೀನಿ, ಯಾವ್ದೋ ಕಾಲ್ ಬರ್ತಿದೆ. ಹಾ, ಹಲೋ ಅತ್ತೆ. ಚಿಕ್ಕಿ, ನಾನು ತನ್ಮಯ್ ಮಾತಾಡ್ತಿರೋದು. ಹೇಳು ತನ್ಮಯ್. ಚಿಕ್ಕಿ, ಐ ಆಮ್ ಸೋ ಹ್ಯಾಪಿ ಟುಡೇ. ಗುಡ್ ನ್ಯೂಸ್.